ಅಂತೂ ಪವಿತ್ರ ಮತ್ತೆ ದೇವ್ ಮದುವೆ ನಡೀತು, ಮನೆಗೂ ಸಹ ಕರ್ಕೊ ಬಂದಾಯ್ತು. ಆದ್ರೆ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ ಪವಿತ್ರಗೆ. ಪವಿತ್ರ ಮಂಜು ಜೊತೆ ಅಂದ್ರೆ ಬಲ್ವಂತದ ಒಂದು ಮದುವೆ ಅಸಮಣೆ ಇರದಂತ ಟೈಮ್ ನಲ್ಲಿ ಅಲ್ಲಿ ಹೋಗಿ ರೌಡಿಗಳಿಗೆ ಹೊಡೆದು ಪವಿತ್ರಗೆ ಏಕದಮ್ ದೇವ್ ತಾಳಿಯನ್ನ ಸಹ ಕಟ್ಟಾಗಿದೆ. ಆದ್ರೆ ಈಗ ವಿಚಾರ ಏನಪ್ಪಾ ಅಂದ್ರೆ, ಮನೆಗೆ ಬಂದಿರುವಂತ ಪವಿತ್ರ ಸರಿಯಾಗಿ ದೇವ್ಗೆ ತರಾಟೆಗೆ ತೆಗೆದುಕೊಳ್ಳಿರುವಂತದ್ದು. ಯಾಕೆಂದ್ರೆ ತಮ್ಮನನ್ನ ಮದ್ವೆ ಆಗ್ಬೇಕಾಗಿದ್ದಂತ ನಾನು ಈಗ ಅಣ್ಣನ ಜೊತೆಗೆ ಮದುವೆ ಆಗಿದ್ರಿಂದ ನೋಡಿದವ್ರು ಯಾವ ರೀತಿ ಮಾತನಾಡೋದಿಲ್ಲ, ಆಡ್ಕೊಳ್ಳೋದಿಲ್ಲ, ಯಾಕೆ ನನ್ನ ಜೀವನವನ್ನೇ ಹಾಳು ಮಾಡಿದ್ರಿ, ನೀವ್ ಇಂಥವ್ರು ಅಂತ ಅಂದ್ಕೊಂಡಿರ್ಲಿಲ್ಲ, ನಿಮ್ಗೂ ಮತ್ತೆ ರೌಡಿ ಮಂಜಾಗೂ ಏನ್ ಸಂಬಂಧ, ಏನು ವ್ಯತ್ಯಾಸ, ನೀವು ಕೂಡ ಹಾಗೆ ಮಾಡ್ಬಿಟ್ರಲ್ಲ, ನಾನು ತಿಲಕ್ನ ಅಂದ್ರೆ ನಿಮ್ಮ ತಮ್ಮನ್ನ ಇಷ್ಟಪಟ್ಟಿದ್ದು ನಿಮ್ಮನ್ನಲ್ಲ, ನಿಮ್ಮನ್ನ ಕಂಡ್ರೆ ಒಂಚೂರು ಕೂಡ ಆಗೋದಿಲ್ಲ, ನೀವ್ ಯಾಕೆ ನನ್ನ ಜೀವನ ಹಾಳು ಮಾಡಿದ್ರೆ ಹಾಗೆ ಹೀಗೆ ಅಂತ ಈಗ ದೇವ್ಗೆ ಸಹ ಬೈತಾ ಇರುವಂತದ್ದು. ಬಟ್ ಮುಂದೆ ಏನಾಗುತ್ತೆ ಕಾದು ನೋಡ್ಬೇಕಿದೆ. ಯಾಕೆಂದ್ರೆ ಪವಿತ್ರ ಮತ್ತೆ ದೇವ್ ಈಗ ಗಂಡ ಹೆಂಡತಿ ಅಫಿಷಿಯಲ್ ಆಗಿ, ಬಟ್ ಇನ್ನ ಸಹ ಇವರ ಒಂದು ಹೊಂದಾಣಿಕೆ ಏನು ಕೂಡ ಇಲ್ವಲ್ಲ. ಸೊ ಎಲ್ರು ಕೂಡ ಒಂದು ರೀತಿಯಲ್ಲಿ ಕುತೂಹಲ ಮುಂದೆ ಏನಾಗ್ಬೋದು ಅಂತ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ.